ನಾನು ಕೆಲವು ದಿನಗಳ ಮುಂಚೆ ಗೋಲ್ಡ್ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬಾ ಜನ ಕೇಳ್ತಾ ಇದ್ರು ಫಿಸಿಕಲ್ ಗೋಲ್ಡ್ ಮತ್ತೆ ಡಿಜಿಟಲ್ ಗೋಲ್ಡ್ ಯಾವ್ದು ಬೆಟರ್ ಅಂತ. ಇವಾಗ ಅದ್ರ ಬಗ್ಗೆನೇ ಹೇಳ್ತೀನಿ. ಈ ವಿಡಿಯೋವನ್ನು ಸೇವ್ ಮಾಡ್ಕೊಳ್ಳಿ, ಫ್ಯೂಚರ್ ದಾಗ ಯೂಸ್ ಆಗ್ತದ, ಇಲ್ಲಾಂದ್ರ ಮರ್ತ ಹೋಗ್ಬಿಡ್ತೀರಾ. ಮೊದಲನೇದಾಗಿ ಫಿಸಿಕಲ್ ಗೋಲ್ಡ್ ನಲ್ಲಿ ನಿಮಗೆ GST ಹಾಗೂ ಟ್ಯಾಕ್ಸಸ್ ಕೂಡ ಪೇ ಮಾಡ್ಬೇಕಾಗ್ತದೆ. ಹಾಗೆ ಮೇಕಿಂಗ್ ಚಾರ್ಜಸ್ 2 to 7% ಇರುತ್ತೆ. ಮತ್ತೆ ಸ್ಟೋರೇಜ್ ಪ್ರಾಬ್ಲಮ್ ಕೂಡ. ಇನ್ನು ಡಿಜಿಟಲ್ ಗೋಲ್ಡ್ ಅನ್ನು 3 ತರದಲ್ಲಿ ನೀವು ಬೈ ಮಾಡಬಹುದು. ಅದರಲ್ಲಿ ಮೊದಲನೇದೇನಂದ್ರೆ ಡಿಜಿಟಲ್ ವಾಲೆಟ್. ಪೇಟಿಎಂ, ಫೋನ್ ಪೇ ಮತ್ತಿತರ ಆಪ್ ಗಳ ಮುಖಾಂತರ ನೀವು ಡಿಜಿಟಲ್ ವಾಲೆಟ್ ಅಲ್ಲಿ ಬೈ ಮಾಡಬಹುದು. ಆದ್ರೆ ಇದಕ್ಕೆ 3% ಟ್ಯಾಕ್ಸ್ ಇರುತ್ತೆ ಮತ್ತೆ ಮೇಕಿಂಗ್ ಚಾರ್ಜಸ್ ಇರುವುದಿಲ್ಲ. ಇನ್ನು ಎರಡನೇದು SCB ಗೋಲ್ಡ್ ಬಾಂಡ್ಸ್. ಇದನ್ನು RBI ಇಶ್ಯೂ ಮಾಡುತ್ತದೆ. ಆದ್ರೆ ಸದ್ಯಕ್ಕೆ ಇದನ್ನು ನಿಲ್ಲಿಸಲಾಗಿದೆ. ಹೀಗಾಗಿ ಇದ್ರದ್ದೇನು ಇವಾಗ ಯೂಸ್ ಇಲ್ಲ. ಫ್ಯೂಚರ್ ದಾಗ ಮತ್ತೆ ಸ್ಟಾರ್ಟ್ ಆದ್ರೆ ನಾ ಹೇಳ್ತೀನಿ. ಇನ್ನು ಮೂರನೇದು ಗೋಲ್ಡ್ ETF ಅಂತ. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಇದಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕಾಗ್ತದೆ. ನೀವು ಶೇರ್ಸ್ ತರ ಇದನ್ನು ಬೈ ಸೆಲ್ ಮಾಡಬಹುದು. ಗೋಲ್ಡ್ ಪ್ರೈಸ್ ಅಪ್ ಡೌನ್ ಆದ ಹಾಗೆ ETF ನ ಪ್ರೈಸ್ ಕೂಡ ಅಪ್ ಡೌನ್ ಆಗ್ತದೆ. ಇವುಗಳಲ್ಲಿ ನನಗೆ ಬೆಟರ್ ಅನ್ಸೋದಂದ್ರೆ ಗೋಲ್ಡ್ ETF. ಆದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ನೀವು ಡಿಜಿಟಲ್ ಗೋಲ್ಡ್ ಅಲ್ಲಿ ಕೂಡ ವಾಲೆಟ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು.